ಸ್ವಲ್ಪನೂ ಡಯಟ್ ಮಾಡದೆ ಊಟನ ಸ್ಕಿಪ್ ಮಾಡದೆ ಹೇಗೆ ನಾವು ಒಂದು 5 kg 1 ಮಂತಲ್ಲಿ ಕಡಿಮೆ ಮಾಡ್ಕೋಬೋದು ಅನ್ನೋದಕ್ಕೆ ನಾನೇ ಎಕ್ಸಾಂಪಲ್ ಇದ್ದೀನಿ. ಬಿಕಾಸ್ ನಾನು ಯಾವುದೇ ಒಂದು ಡಯಟನ್ನು ಕೂಡ ಮಾಡಿದೆ, ಹೇಗೆ ನಾನು ಕಂಟ್ರೋಲ್ ಮಾಡಿದೆ ಅಂದರೆ ಯಾವ ಥರ ಮೆಥಡ್ ಯೂಸ್ ಮಾಡಿಕೊಂಡು ನಾನು ಸಣ್ಣ ಆದೆ, ವೆಯ್ಟ್ ಗೇನ್ ಆಗಿದ್ನಲ್ಲ. ಸೊ ಆಲ್ಮೋಸ್ಟ್ ಫ್ರೆಂಡ್ಸ್ ನಂದೊಂದು 73 ಹೋಗಿರೋದನ್ನು 5 kg ನಾನು ಸಣ್ಣ ಮಾಡ್ಕೊಂಡಿದ್ದೀನಿ ಆಯಿತಾ. ಸೊ ಅದನ್ನು ಹೇಳ್ಬೋದು ನಾನು. ಸೊ 5 kg ಇವಾಗ ಆಲ್ಮೋಸ್ಟ್ ನಂದು 65-66 ಅಷ್ಟರಲ್ಲೇ ಇರುತ್ತೆ. ಸೊ ಅದನ್ನೇ ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಆ ಒಂದು ವೆಯ್ಟ್ನ. ಸೊ ಅದು ಹೇಗೆ ಮಾಡ್ತೀನಿ, ಅದು ಯಾವ ಒಂದು ಮೆಥಡ್ನ ಯೂಸ್ ಮಾಡಿ ಮಾಡಬೇಕು ಅನ್ನೋದನ್ನು ಈ ವ್ಲಾಗ್ನಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಫ್ರೆಂಡ್ಸ್, ಸೊ ನಾನು ಯಾವ ಒಂದು 5 ಪಾಯಿಂಟ್ಸ್ನ ನಾನು ನೋಟ್ ಮಾಡಿಕೊಂಡು ಮಾಡಿದೆ ಅನ್ನೋದು ಟಿಪ್ಸ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಬಿಕಾಸ್ ನಿಮಗೂ ಯೂಸ್ಫುಲ್ ಆಗುತ್ತೆ. ಯಾಕೆಂದರೆ ಸುಮಾರು ಜನ ನೀವು ವೆಯ್ಟ್ ಲಾಸ್ ಮಾಡೋಕ್ಕೆ ಏನ್ಬಿಟ್ಟು ತುಂಬ ದುಡ್ಡನ್ನ ಖರ್ಚು ಮಾಡ್ಕೊಂಡಿರ್ತೀರ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಇವಾಗೆಲ್ಲ ಇದು ಜಿಮ್ಗೆಲ್ಲ ಸೇರ್ಕೋತೀರಾ ಅಲ್ವಾ. ಸೊ ಜಿಮ್ಗೆ ವರ್ಕೌಟ್ ಮಾಡ್ತೀರಾ, ಎಲ್ಲನೂ ಮಾಡ್ತೀರಾ. ನಾನು ಮಾಡ್ತಾ ಇದ್ದೆ, ನಾನು ಜಿಮ್ಗೆ ಹೋಗ್ತಾ ಇದ್ದೆ, ಯೋಗ ಮಾಡ್ತಾ ಇದ್ದೆ, ಯೋಗ ಮಾಡ್ತೀನಿ ಇವಾಗ್ಲೂ, ಮೆಡಿಟೇಷನು ಅದೆಲ್ಲ ಮಾಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಡೀಟೇಲಾಗಿ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಸೊ ನಾನು ಸಣ್ಣ ಆಗಿರೋದ್ರಿಂದ ನಾನು ನಿಮಗೆ ಆ ಒಂದು ಟಿಪ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಯಾಕೆ ಗೊತ್ತಾ, ನಾನು ಜಿಮ್ಗೆಲ್ಲ ಹೋಗಿದ್ದೆ. ಸೊ ಜಿಮ್ಗೆ ಹೋಗಿದ್ದೆ, ತುಂಬ ವರ್ಕೌಟ್ ಮಾಡ್ತಾ ಇದ್ದೆ, ಎಕ್ಸಸೈಸ್ ಕೂಡ ಮಾಡ್ತಾ ಇದ್ದೆ, ಪ್ಲಸ್ ನಾನು ತಿಂತಾ ಇದ್ದೆ. ಊಟ ತಿಂಡಿ ಸ್ಕಿಪ್ ಮಾಡ್ತಾ ಇರಲಿಲ್ಲ, ಡಯಟ್ ಮಾಡ್ತಾ ಇರಲಿಲ್ಲ, ಯೋಗ ಮಾಡ್ತಾ ಇದ್ದೆ, ಮೆಡಿಟೇಷನ್ ಮಾಡ್ತಾ ಇದ್ದೆ. ಇವಾಗಲೂ ಕೂಡ ಯೋಗ ಮಾಡ್ತೀನಿ, ಮೆಡಿಟೇಷನ್ನು, ಸೂರ್ಯ ನಮಸ್ಕಾರ ಮುಂಚೆ ಮಾಡ್ತಾ ಇದ್ದೆ. ಬಟ್ ಇವಾಗ ಟೈಮ್ ಸಿಗ್ತಾಯಿಲ್ಲ, ಅದಕ್ಕೋಸ್ಕರ ನಾನು ಜಸ್ಟ್ ನಂದು ಬ್ರೀತಿಂಗ್ ಎಕ್ಸಸೈಸ್ ಅಂತೂ ಮಾಡೇ ಮಾಡ್ತೀನಿ. ಅದು ಮತ್ತು ಪ್ರಾಣಾಯಾಮ ಅದೆಲ್ಲ ಮಾಡ್ತಾ ಇರ್ತೀನಿ. ಕೆಲವು ಸಿಂಪಲ್ ಯೋಗ ಎಕ್ಸಸೈಸ್ ಎಲ್ಲ ಅದೆಲ್ಲ ಮಾಡ್ಕೊತಾ ಇರ್ತೀನಿ. ಸೊ ನಾನು ನಿಮಗೆ ಹೇಳ್ತಾ ಇರೋದು ಡೀಟೇಲಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇರೋದು. ಎಲ್ಲ ಮಾಡಿದ್ರೂ ಸಣ್ಣ ಆಗಿರಲಿಲ್ಲ ನಾನು, ಅರ್ಥ ಮಾಡ್ಕೊಳ್ಳಿ. ಎಲ್ಲ ಮಾಡಿದ್ರೂ ಸಣ್ಣ ಆಗಿರಲಿಲ್ಲ. ಈವನ್ ವಾಕ್ ಕೂಡ ಹೋಗ್ತಾ ಇದ್ದೆ ಗೊತ್ತಾ ನಿಮಗೆ. 1.5 ಗಂಟೆ ವಾಕ್ ಮಾಡ್ತಾ ಇದ್ದೆ ನಾನು ರಾತ್ರಿ ಹೊತ್ತು. ಸೊ ಅಷ್ಟಾದ್ರೂ ಆಗ್ತಾ ಇರಲಿಲ್ಲ. ಸೊ ಇವತ್ತಿನ ವ್ಲಾಗಲ್ಲಿ ನಿಮ್ಮೆಲ್ಲರಿಗೂ ಬೆನಿಫಿಷಿಯಲ್ ವಿಡಿಯೋನೇ ಆಗಿರುತ್ತೆ. ಯಾಕೆಂದರೆ ನಿಮ್ಗೆ ಇದು ಒಂದು ಸೀಕ್ರೆಟ್ನ ನಾನು ಹೇಳ್ತಾ ಇದ್ದೀನಿ, ಫಾರ್ಮುಲಾ. ಸೊ ಇದನ್ನು ನೀವು ಮೇಂಟೈನ್ ಮಾಡ್ಕೊಂಬಂದರೆ, ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ 100% ನಿಮಗೆ ವೆಯ್ಟ್ ಲಾಸ್ ಆಗೇ ಆಗ್ತೀರಾ. ನನ್ನ ಒಂದು ಇದನ್ನು ಹೇಳ್ತಾ ಇದ್ದೀನಿ ನಾನು, ಆಯಿತಾ. ಸೊ ಏನು ಮಾಡಿ ಅಂದರೆ 5 ಟಿಪ್ಸ್ನ, ಅಂದರೆ 5 ಒಂದು ಸ್ಟೆಪ್ಸ್ನ ನೀವು ಫಾಲೋ ಮಾಡ್ಕೊಂಬರ್ಬೇಕಾಗತ್ತೆ ನಿಮ್ಮ ಲೈಫಲ್ಲಿ. ಸೊ ಮೊದಲನೇದೇನು ಅಂದರೆ, ನಮ್ಮ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ನ ಯಾವತ್ತೂ ಬಿಡಬಾರ್ದು ಫ್ರೆಂಡ್ಸ್, ಆಯಿತಾ. ಸೊ ಸೆಲ್ಫ್ ಕಾನ್ಫಿಡೆನ್ಸ್ನ ಯಾವಾಗಲೂ ಏನು ಗೊತ್ತಾ, ತುಂಬ ಜನ ಹೇಳ್ತಾರೆ ನೋಡಿ. ನನಗೂ ತುಂಬ ಜನ ಬಾಡಿ ಶೇಮ್ ಎಲ್ಲ ಆಗೋದು ಗೊತ್ತಾ ನನಗೆ. ಅಂದರೆ ತುಂಬ ಜನ ಏನಿದು ಇಷ್ಟು ಸಣ್ಣ ಇದೆ, ಇದಕ್ಕಿದ್ದಂಗೆ ಎಷ್ಟೊಂದು ದಪ್ಪ ಆಗ್ಬಿಟ್ಟೆ, ಆ ಥರ ಎಲ್ಲ ಹೇಳಿದಾಗ ನಮ್ಮನ್ನು ನಾವು ಕುಗ್ಗಿಸ್ಕೊಂಡ್ಬಿಡ್ತೀವಿ. ಅಂದರೆ ನಾವು ನಮ್ಮದು ಒಂದು ಇದನ್ನು ಸೆಲ್ಫ್ ಕಾನ್ಫಿಡೆನ್ಸೇ ಕುಗ್ಗೋಗುತ್ತೆ. ಅಂದರೆ ಏನು ಮಾಡೋಕ್ಕಾಗಲ್ವಲ್ಲ, ನಾನು ದಪ್ಪ ಆಗ್ಬಿಟ್ನಾ ಅಂದಾಗ ಏನಾಗುತ್ತೆ ಅಂದರೆ ಫ್ರೆಂಡ್ಸ್, ದಪ್ಪ ಆದೆ ಅಂತ ಯಾವಾಗ ನೀವು ಆ ಒಂದು ವರ್ಡ್ನ ಯೂಸ್ ಮಾಡ್ತಿರೋ, ಸೊ ನಿಮಗೆ ಗೊತ್ತಿಲ್ಲ, ನಾವು ಆಡುವಂತಹ ಪ್ರತಿಯೊಂದು ವಾಕ್ಯದಲ್ಲೂ ಎನರ್ಜಿ ಪಾಸ್ ಆಗ್ತಾ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ ಆಯಿತಾ. ಎನರ್ಜಿ ಫ್ಲೋ ಆಗ್ತಾ ಇರುತ್ತೆ. ಸೊ ಯಾವಾಗ ನಿಮ್ಮ ಮೈಂಡಲ್ಲಿ ಅದೇ ಸಬ್ ಮೈಂಡಲ್ಲಿ ಹೋಗಿ ಅದೇ ಸೇರ್ಕೊಳ್ತಾ ಇರುತ್ತೋ, ನಾನು ದಪ್ಪ ಆಗಿದ್ದೀನಿ ಅಂದಾಗ 100% ಅದು ದಪ್ಪ ಆಗಂಗೆ ಮಾಡ್ಕೊಂಡು ಹೋಗುತ್ತೆ. ನೀವು ಏನೇ ಒಂದು ಎಕ್ಸಸೈಸ್ ಮಾಡ್ಬೋದು, ಜಿಮ್ಗೆ ಹೋಗ್ಬೋದು, ಯೋಗಾಗೆ ಹೋಗ್ಬೋದು, ಈವನ್ ನೀವು ಡಾನ್ಸ್ ಕೂಡ ಮಾಡ್ಬೋದು. ಏನೇ ಮಾಡಿದ್ರು ಅದು ಬ್ಯಾಲೆನ್ಸ್ ಮಾಡೋಕ್ಕಾಗೋದೇ ಇಲ್ಲ ನಿಮಗೆ. ಸೊ ಅದಕ್ಕೆ ಹೇಳ್ತಿರೋದು, ನಾನು ಒಂದು 5 ಈ ಒಂದು ಸ್ಟೆಪ್ಸ್ನ ಫಾಲೋ ಮಾಡ್ಕೊಂಬಂದೆ, ಅದರಿಂದ ನಾನು ವೆಯ್ಟ್ ಲಾಸ್ ಆಗಿದ್ದು, ಅದನ್ನು ಹೇಳ್ತಾ ಇರೋದು. ಫಸ್ಟ್ನೇದೇನು ಅಂದರೆ, ಸೆಲ್ಫ್ ಕಾನ್ಫಿಡೆನ್ಸ್ನ ಯಾರೂ ಕಳ್ಕೊಬೇಡಿ ಆಯಿತಾ. ಯಾರ ಕೈಲೂ ಆಗಲ್ಲ ಅಂತ ಅಂದ್ಕೊಳ್ಳೇಬೇಡಿ ಫ್ರೆಂಡ್ಸ್. ಬಿಕಾಸ್ ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡಲಾ. ತುಂಬ ಜನ ಇವಾಗ ನೋಡಿ, ಈಗ ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ಎಲ್ಲರೂ ಏನು ಹೇಳ್ತಾರೆ ಹೇಳಿ, ನಾವೇನಾರು ಅಕಸ್ಮಾತ್ ದಪ್ಪ ಇದ್ರೆ ಹೆರಿಡ್ರಿಟಿ, ಅಂದರೆ ಅಪ್ಪ ಅಮ್ಮ ದಪ್ಪ ಇದ್ದಾರೆ, ಅದಕ್ಕೆ ಮಕ್ಕಳು ದಪ್ಪ ಆದರು ಅಂತಲ್ವಾ. ಸೊ ಆ ಥರ ದಪ್ಪ ಆಗಬೇಕು ಅಂದಿದ್ರೆ ಶಿಲ್ಪಾ ಶೆಟ್ಟಿ ಅವ್ರ ಅಮ್ಮನ್ನ ಜಸ್ಟ್ ಒಂದು ಗೂಗಲಲ್ಲಿ ಇವಾಗೆಲ್ಲ ಸರ್ಚ್ ಮಾಡ್ತಿರಲ್ಲ, ಸರ್ಚ್ ಮಾಡಿ ಶಿಲ್ಪಾ ಶೆಟ್ಟಿ ಫಿಲಮ್ ಸ್ಟಾರ್ದು ನಾನು ಹೇಳ್ತಾ ಇರೋದು. ಶಿಲ್ಪಾ ಶೆಟ್ಟಿ ಅವ್ರ ಅಮ್ಮಂದು ಫೋಟೋ ನೋಡಿ ನೀವು, ಎಷ್ಟು ವೆಯ್ಟ್ ಗೇನ್ ಆಗಿದ್ದಾರೆ, ಅಂದರೆ ದಪ್ಪ ಇದ್ದಾರೆ, ಅಂದರೆ ಹೆಲ್ದಿಯಾಗಿದ್ದಾರೆ. ಬಟ್ ಶಿಲ್ಪಾ ಶೆಟ್ಟಿ ಯಾಕಾಗಿಲ್ಲ ಅದೇ ಥರ? ಹೆರಿಡ್ರಿಟಿ ಇದ್ರ ಮೇಲೆ ಹೋಗಿದ್ರೆ, ನಾವು ಅದ್ರ ಬೇಸ್ ಮೇಲೆ ಹೋಗಿದ್ರೆ ನಾವೂ ದಪ್ಪ ಆಗಿರ್ಬೇಕಿತ್ತಲ್ಲ, ಅಂದರೆ ಅವರೂ ದಪ್ಪ ಆಗಿರ್ಬೇಕಿತ್ತಲ್ಲ. ಬಟ್ ಅವ್ರು ಯಾಕಾಗಿಲ್ಲ ಅಂದರೆ, ಅವ್ರದ್ದೊಂದು ಸೆಲ್ಫ್ ಕಾನ್ಫಿಡೆನ್ಸ್ದು ಲೆವೆಲ್ ತುಂಬ ಹೈಯಲ್ಲಿದೆ. ಪ್ಲಸ್ ಯೋಗ ಮಾಡ್ತಾರೆ, ಮೆಡಿಟೇಷನ್ ಮಾಡ್ತಾರೆ, ಧ್ಯಾನ ಅದೆಲ್ಲ ಮಾಡೋದ್ರಿಂದ ಏನು ಗೊತ್ತಾ, ನಮ್ಮ ಒಂದು ಸ್ಟ್ರೆಸ್ ಲೆವೆಲ್ನ ನಾವು ಕಡಿಮೆ ಇಟ್ಕೊಂಡಿರ್ತೀವಿ ಫ್ರೆಂಡ್ಸ್. ಆವಾಗಲೇ ನಾವು ಏನು ಅಂದ್ಕೊಳ್ತೀವೋ ಅಚೀವ್ ಮಾಡೋದಕ್ಕೆ ಸಾಧ್ಯ. ವರ್ಕೌಟ್ ಮಾಡೋದಾಗಿರ್ಬೋದು. ಸೊ ಅದೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಬರೋದು. ಇಲ್ಲಾಂದರೆ ಅದೇ ಥರ ಮಾಡ್ಕೊಂಡು ಬಂದಿದ್ರೆ ವೆಯ್ಟ್ ಗೇನ್ ಆಬ್ವಿಯಸ್ಲಿ ಎಲ್ಲರೂ ಆಗ್ತೀವಿ.
ಅದು ಒಂದು ಸತ್ಯನೇ ಅದು, ಆಯಿತಾ. ಸೊ ಅದಕ್ಕೆ ಫಸ್ಟ್ ಸೆಲ್ಫ್ ಕಾನ್ಫಿಡೆನ್ಸ್ನ ನೀವು ಕಳ್ಕೊಬೇಡಿ. ಸೊ ಸೆಕೆಂಡ್ನೇದು ಹೇಳ್ತೀನಿ ಬನ್ನಿ, ಸೆಲ್ಫ್ ಇಮೇಜನ್ನ ಡೌನ್ ಆಗೋದಕ್ಕೆ ನಾವು ಬಿಡಲೇಬಾರ್ದು. ಸೆಲ್ಫ್ ಇಮೇಜ್ ಅಂದರೆ ಏನು ಅಂದರೆ ನಮ್ಮನ್ನು ನಾವು ಡೌನ್ ಮಾಡ್ಕೋಬಾರ್ದು. ಬೇರೆಯವ್ರ ಕಣ್ಣಿಗೆ ನಾವು ಬೇರೆಯವ್ರು ಏನಾರ ನಮಗೆ ಕೆಟ್ಟದ್ದು ಹೇಳ್ತಾ ಇದ್ರು, ಅದು ಅವ್ರದ್ದು ಥಿಂಕಿಂಗ್ ಲೆವೆಲ್ಲು, ಅವ್ರದ್ದು ಅದು ಒಂದು ನೇಚರ್ ಆಗಿರುತ್ತೆ ಫ್ರೆಂಡ್ಸ್, ಅವ್ರದ್ದೊಂದು ಮೈಂಡ್ ಸೆಟ್ ಆಗಿರುತ್ತೆ. ಸೊ ನಿಮ್ಮನ್ನು ನೀವು ಕೀಳರಿಮೆ ಮಾಡ್ಕೋಬಾರ್ದು, ನಿಮ್ಮ ಒಂದು ಇಮೇಜನ್ನ ನೀವು ಡೌನ್ ಮಾಡಲೇಬಾರ್ದು. ಯಾಕೆಂದರೆ ಬೇರೆಯವ್ರು ಏನೇ ಅಂದ್ರೂ ನಿಮಗೆ ಗೊತ್ತಲ್ವಾ, ನಿಮ್ಮದೇನು ಕೆಪಾಸಿಟಿ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮದು ಸೆಲ್ಫ್ ಇಮೇಜನ್ನು ಯಾವತ್ತೂ ಡೌನ್ ಮಾಡ್ಕೋಬೇಡಿ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧ ನಡೀತಾ ಇರುತ್ತೆ ಅಂದ್ಕೊಳ್ಳಿ, ಯುದ್ಧ ನಡೀತಾ ಇತ್ತಲ್ಲ. ಸೊ ಅವಾಗ ಅರ್ಜುನ ಒಂದು ಟೈಮಲ್ಲಿ ಡೌನ್ ಆಗೋಗ್ತಾರೆ. ಯಾಕೆಂದರೆ ಅವ್ರದ್ದು ಸೆಲ್ಫ್ ಕಾನ್ಫಿಡೆನ್ಸು ಲೋ ಆಯಿತು, ಸೆಲ್ಫ್ ಇಮೇಜು ಲೋ ಆಯಿತು ಫ್ರೆಂಡ್ಸ್. ಸೆಲ್ಫ್ ಕಾನ್ಫಿಡೆನ್ಸು ಕುಗ್ಗೋಯ್ತು ಅವ್ರಿಗೆ, ಮತ್ತು ಸೆಲ್ಫ್ ಇಮೇಜು ಫುಲ್ಲು ಕೆಳಗೋಯ್ತು, ಡೌನ್ ಆಗೋಯ್ತು ಅವ್ರಿಗೆ. ಸೊ ಅವಾಗ ಬಂದು ಗೀತೋಪದೇಶ ಯಾರು ಮಾಡ್ತಾರೆ? ಕೃಷ್ಣ ದೇವರೇ ತಾನೇ ಮಾಡೋದು, ಕೃಷ್ಣ ಪರಮಾತ್ಮ. ಸೊ ಅವಾಗ ಬಂದು ಏನು ಹೇಳ್ತಾರೆ ಅಂದರೆ, ಅರ್ಜುನ ನೀನು ಮಾಡ್ತಾ ಇರೋದು ನಿನ್ನ ಒಂದು ಕರ್ತವ್ಯನ ನೀನು ಮಾಡ್ತಾ ಇದೆಯಾ, ಅದ್ರ ಕಡೆ ಫೋಕಸ್ ಮಾಡಷ್ಟೇ. ಅದು ಒಳ್ಳೇದೋ ಕೆಟ್ಟದೋ ಅದು ಸೆಕೆಂಡ್ರಿ ಬರುತ್ತೆ. ನಿನ್ನ ಕರ್ಮನ ನೀನು ಮಾಡ್ತಾ ಇದೆಯಾ, ನಿನ್ನ ಕರ್ಮನ ನೀನು ಮಾಡ್ಕೊಂಡೋಗು, ಅದ್ರ ಏನು ಎಫೆಕ್ಟ್ ಕೊಡುತ್ತೋ ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ ಅಂತ. ಸೊ ಅದನ್ನೇ ಹೇಳಕ್ಕೆ ಬಂದೆ ನಾನಿಲ್ಲಿ. ನಿಮ್ಮ ಒಂದು ಇಮೇಜ್ನ ನೀವು ಕುಗ್ಗಿಸ್ಕೋಬಾರ್ದು ಯಾವುದೇ ಕಾರಣಕ್ಕೂ. ಯಾರೇ ನಿಮಗೆ ದಪ್ಪ ಆಗೋಗಿದೆಯಾ ಅಂದರೆ ನೀವು ಹೆಂಗೆ ಹೇಳ್ಕೋಬೇಕು ಗೊತ್ತಾ? ಜೋರಾಗಿ ಹೇಳ್ಕೊಳ್ದೇ ಇದ್ರೂ ಪರವಾಗಿಲ್ಲ, ಮನಸ್ಸಲ್ಲಿ ಅಂದ್ಕೊಳ್ಳಿ ನಾನು ತುಂಬ ಸಣ್ಣ ಇದ್ದೀನಿ, ನಾನು ತುಂಬ ಸ್ಲಿಮ್ ಆಗಿದ್ದೀನಿ, ತುಂಬ ಫಿಟ್ ಆಗಿದ್ದೀನಿ ಅಂತ. ಅದು ಒಂದೇ ವರ್ಡ್ ಸಾಕು ಫ್ರೆಂಡ್ಸ್, ನಿಮ್ಮ ಲೈಫ್ ಇದನ್ನೇ ಚೇಂಜ್ ಮಾಡುತ್ತೆ. ನಾನು ಆ್ಯಕ್ಚುಲಿ ಹಂಗೇ ಮಾಡ್ಕೊಂಡು ಬಂದು ನಂದೊಂದು ವೇಟನ್ನ ಸಿಕ್ಕಾಬಟ್ಟೆ ಕಡಿಮೆ ಮಾಡಿಕೊಂಡೆ. ನನಗೆ ಒಂದು ಸಲ ಇದಾಗೋಯ್ತು, ಅಂದರೆ ತುಂಬ ವರ್ಷದಿಂದ ಟ್ರೈ ಮಾಡಿದ್ದು ಆಗಿಲ್ಲದೆ ಇರೋದು, ಅದು ಹೆಂಗಪ್ಪ ಆಗೋಯ್ತು ಅಂತ ನನಗೆ ಒಂದು ಸಲ ಶಾಕ್ ಆಗೋಯ್ತು. ಸೊ ಇದೆಲ್ಲ ಫಾಲೋ ಮಾಡ್ಕೊಂಬಂದಿದ್ದಕ್ಕೆ ಆಗಿದ್ದು. ಸೊ ಸೆಕೆಂಡ್ನೇದು ಅದಾಯ್ತಾ. ಸೊ ಬನ್ನಿ ಮೂರನೇದು ಹೇಳ್ತೀನಿ. ಸೊ ಮೂರನೇದೇನು ಅಂದರೆ ಟ್ರಸ್ಟ್ ಇರಬೇಕು. ಸೊ ನಿಮಗೆ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ, ಒಂದು ಡೈರಿ ತೊಗೊಳ್ಳಿ ಹೇಳ್ತೀನಿ. ಒಂದು ಡೈರಿ ತೊಗೊಂಡು ಪ್ಲ್ಯಾನ್ ಮಾಡಬೇಕು. ನೀವು ಒಂದು ಟ್ರಸ್ಟಿಂದ ಮಾಡಬೇಕು. ನೀವು ಇವಾಗ ಒಂದು ಮ್ಯಾನಿಫೆಸ್ಟೇ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ, ಯಾವುದೇ ಒಂದು ಮಾಡಬೇಕು ಅಂದ್ರೂ ಫ್ರೆಂಡ್ಸ್ ಟ್ರಸ್ಟಿಂದ ಮಾಡಬೇಕು. ನಾವು ಇದು ನಮಗೆ ಸಿಕ್ಕೇ ಸಿಗುತ್ತೆ ಅಂದಾಗ 100% ಅದು ಸಿಕ್ಕೇ ಸಿಗುತ್ತೆ ನಿಮಗೆ ಗೊತ್ತಿಲ್ಲ, ನಮ್ಮ ಒಂದು ಸಬ್ ಮೈಂಡಲ್ಲಿ ನಾವೇನು ಯೋಚನೆ ಮಾಡ್ತೀವೋ ಅದೇ ಮ್ಯಾನಿಫೆಸ್ಟೇಷನ್ ಆಗ್ತಾ ಹೋಗುತ್ತೆ, ಅದೇ ಮ್ಯಾನಿಫೆಸ್ಟ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಹೇಳ್ತಾ ಇರೋದು, ನೀವು ಇವತ್ತಿಂದನೇ ಅಯ್ಯೋ ನಾನು ದಪ್ಪ ಇದ್ದೀನಿ ಅನ್ನೋ ಜಾಗದಲ್ಲಿ ಅದನ್ನು ತೆಗೆದುಬಿಟ್ಟು ಜಸ್ಟ್ ಒಂದು ವರ್ಡನ್ನು ಸೇರಿಸ್ಕೊಂಬನ್ನಿ, ನಾನು ತುಂಬ ಸಣ್ಣ ಆಗಿದ್ದೀನಿ ಅಂತ, ಆಯಿತಾ. ನಾನು ತುಂಬ ಸಣ್ಣ ಇದ್ದೀನಿ ಆ ಥರ ಆ ವರ್ಡ್ಸು ನಿಮ್ಮ ಒಂದು ಇದನ್ನೇ ಚೇಂಜ್ ಮಾಡಾಕತ್ತೆ. 1 ಮಂತ್ ನೀವು ಅದನ್ನು ಹೇಳ್ಕೊತಾನೆ ಇರಿ ಮನಸ್ಸಲ್ಲಿ, ನಾನು ತುಂಬ ಸಣ್ಣ ಆಗೋಗಿದ್ದೀನಿ, ನಾನು ತುಂಬ. ಆಮೇಲೆ ಮಿರರ್ ಟೆಕ್ನಿಕ್ ಮಾಡಿ, ಮಿರರ್ ಮುಂದೆ ನಿಂತ್ಕೊಂಡ್ಬಿಟ್ಟು ಐ ಆಮ್ ಸೋ ಸ್ಲಿಮ್ ಅಂತ, ಆಯಿತಾ, ಐ ಆಮ್ ಸೋ ಬ್ಯೂಟಿಫುಲ್ ಅಂತಲೂ ಹೇಳ್ಕೊಬೋದು. ಯಾಕೆಂದರೆ ಕೆಲವ್ರಿಗೆ ಬ್ಯೂಟಿಫುಲ್ ಸ್ಕಿನ್ ಬೇಕು ಅಂತ ತುಂಬ ಆಸೆ ಪಡ್ತಾರಲ್ಲ, ಪಿಗ್ಮೆಂಟೇಷನ್ ಎಲ್ಲ ಬಂದಿರುತ್ತೆ. ಸೊ ಅವ್ರಿಗೂ ನಾನು ಹೇಳ್ತಾ ಇರೋದು, ಯಾಕೆಂದರೆ ನಾವು ವೆಯ್ಟ್ ಲಾಸ್ ಮಾಡುವಾಗ ಫ್ರೆಂಡ್ಸ್ ನಮ್ಮ ಸ್ಕಿನ್ನು ಚೆನ್ನಾಗಿರಬೇಕು. ಯಾಕೆಂದರೆ ನಾವು ಡಯಟ್ ಎಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ ಮುಖ ಬಾಡೋದಂಗೆ ಆಗುತ್ತೆ, ಸುಕ್ಕುಗಟ್ಟಂಗೆ ಆಗುತ್ತೆ. ಸೊ ಅದಕ್ಕೆ ನಿಮಗೆ ಟಿಪ್ಸ್ ಹೇಳ್ಕೊಡ್ತಾ ಇರೋದು, ಮಿರರ್ ಮ್ಯಾನಿಫೆಸ್ಟೇಷನ್ ಮಾಡಿ, ದಿ ಬೆಸ್ಟ್ ಅದು. ಈವನ್ ನೀವು ಜಾಬ್ಗೆ ಏನಾರು ಹೋಗ್ತಾ ಇದ್ದೀರಾ ಅಂದ್ರೂ ಮಿರರ್ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡೇ ಹೋಗಿ, ಆವಾಗ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬ ಹೈ ಲೆವೆಲಲ್ಲಿ ಇರುತ್ತೆ. ಸೊ ಆಯಿತಾ. ಸೊ ಮೂರನೇದೇನು ಅಂದರೆ ಟ್ರಸ್ಟಿಂದ ಮಾಡಿ, ಒಂದು ಇದಿರಬೇಕು, ನಂಬಿಕೆ ಇರಬೇಕು ನಿಮಗೆ, ಆಯಿತಾ. ಅಂದರೆ ಟ್ರಸ್ಟು ಅದರದ್ದು ಹಾಗೆ ಆಗುತ್ತೆ ಅಂತ ಏನೋ ಒಂದು ಭರವಸೆ ಅಂತಾರೆ ನೋಡಿ, ಭರವಸೆಯಿಂದ ಮಾಡಿ, ಆಯಿತಾ. ಸೊ ಬನ್ನಿ ನಾಲ್ಕನೇದು ಹೇಳ್ತೀನಿ. ಸೊ ನಾಲ್ಕನೇದೇನು ಅಂದರೆ ಫ್ರೆಂಡ್ಸ್, ಬಿಲೀಫ್ ಸಿಸ್ಟಮ್ ಹೈಯಲ್ಲಿರಬೇಕು. ಸೊ ಏನೇ ಒಂದು ನಾವು ಕೆಲಸ ಮಾಡಬೇಕು ಅಂದರೆ ನಮ್ಮ ಒಂದು ಬಿಲೀಫ್ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕೆಂದರೆ ನಾವು ಮಲಗುವಾಗ ನಮ್ಮ ಒಂದು ಸಬ್ ಮೈಂಡು ಆಲ್ಫಾ ಮೋಡಲ್ಲಿ ಇರುತ್ತೆ ಫ್ರೆಂಡ್ಸ್, ಆಯಿತಾ. ಸೊ 5 ಟೈಪ್ ಬರುತ್ತಲ್ಲ, ಸೊ ಆಲ್ಫಾ ಮೋಡಲ್ಲಿ ಇರುತ್ತೆ. ಇಲ್ಲಾಂದರೆ ನಮ್ಮ ಒಂದು ಕಾನ್ಷಿಯಸ್ ಮೈಂಡ್ ಯಾವುದು ಅಂದರೆ ಬೀಟಾ ಲೆವೆಲಲ್ಲಿ ಇರುತ್ತೆ. ಬಟ್ ನಾವು ಮಲಗಿದಾಗ ಮಾತ್ರ ನಮ್ಮ ಮೈಂಡ್ ಹೆಂಗಿರುತ್ತೆ ಅಂದರೆ ಸಬ್ ಮೈಂಡು ಆಲ್ಫಾ ಮೋಡಲ್ಲಿ ಇರುತ್ತೆ. ಸೊ ಆಲ್ಫಾ ಮೋಡು ಎಷ್ಟು ಇದು ಅಂದರೆ ನೀವೇನು ಹೇಳ್ತೀರೋ ಅದನ್ನು ನಂಬುತ್ತೆ, ಆಯಿತಾ. ಫಾರ್ ಎಕ್ಸಾಂಪಲ್ ನೀನು ಸಣ್ಣ ಇದೆಯಾ ಅಂದರೆ ಅದು ನಂಬುತ್ತೆ, ಅದು ಇವ್ರು ಸಣ್ಣ ಇದ್ದಾರೆ ಅಂತ. ಆಮೇಲೆ ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ ಅಂದರೆ ಅದು ನಂಬುತ್ತೆ, ತುಂಬ ಬ್ಯೂಟಿಫುಲ್ ಆಗಿದ್ದೀನಿ ಅಂತ. ಸೊ ಎಕ್ಸಾಂಪಲ್ ಕೊಡ್ತೀರಿ, ನಾನು ಆ್ಯಕ್ಚುಲಿ ನಿಮಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ಕೊಡ್ತಾ ಇದ್ದೀನಿ, ತುಂಬ ಲೆಂತಿ ಆಗಿಬಿಟ್ರೆ ನಿಮ್ಗೆ ಅರ್ಥ ಆಗಲ್ಲ, ಅದಕ್ಕೇ, ಆಯಿತಾ. ಸೊ ನಿಮ್ಮ ಬಿಲೀಫ್ ಸಿಸ್ಟಮ್ಗೆ ನೀವು ಹೆಂಗೆ ಕೊಂಡೊಯ್ಬೇಕು ಅಂದರೆ ಹೇಗೆ ತೊಗೊಂಡೋಗ್ಬೇಕು ಅದನ್ನು ಅಂದರೆ ನಾನು ತುಂಬ ಸ್ಲಿಮ್ ಆಗಿದ್ದೀನಿ ಅಂತ. ಸೊ ಏನು ಹಾಕೋಬೇಕು ಅಂದರೆ ನೀವು ಮಲಗುವಾಗ ಅಫರ್ಮೇಷನ್ಸು ಹೇಗೆ ಹಾಕೋಬೇಕು ಅಂದರೆ ಫ್ರೆಂಡ್ಸ್, ಒಂದು 5 ಸಲ ಹೇಳ್ಕೊಳ್ಳಿ, 5 ಸಲನೋ 7 ಸಲನೋ 21 ಟೈಮ್ಸು ರಿಪೀಟೆಡಾಗಿ ಮಾಡ್ತಾಯಿರಿ. ನಾನು ತುಂಬ ಸಣ್ಣ ಆಗಿದ್ದೀನಿ, ನಾನು ತುಂಬ ಸಣ್ಣ ಹೋಗಿದ್ದೀನಿ, ನಕ್ಕೊಂಡೇ ಏನಿ ಬೇಕಾರೆ. ಯಾಕೆಂದ್ರೆ ನಾನು ಅವತ್ತು ಹೇಳ್ದೆ ಇಲ್ಲ, ನಕ್ಕುವಾಗ ಅದೇನು ಗೊತ್ತಾ, ಸಬ್ ಮೈಂಡು ನಾವು ಏನೊಂದು ಆ್ಯಕ್ಷನ್ ಮಾಡ್ತೀವೋ ಅದನ್ನು ಕ್ಯಾಚ್ ಮಾಡ್ತಾ ಇರುತ್ತೆ.
ಸೊ ಅದಕ್ಕೆ ಹೇಳಿದ್ದು. ಸೊ ನೀವೇನು ಅನ್ಕೋಬೇಕು ಅಂದರೆ ನಾನು ತುಂಬ ಸಣ್ಣ ಆಗೋಗಿದ್ದೀನಿ ಅಂತ, ಆಯಿತಾ. ಸೊ ಅದಾಗಿತ್ತು 4ನೇದು. ಸೊ ಬನ್ನಿ ಫೈನಲ್ ಆಗಿ 5ನೇದು ಹೇಳ್ತೀನಿ. ಸೊ 5ನೇದೇನು ಅಂದರೆ ಸೆಲ್ಫ್ ಲವ್. ಸೆಲ್ಫ್ ಲವ್ನ ನೀವು ಯಾವಾಗ ಸ್ಟಾರ್ಟ್ ಮಾಡ್ಕೋತೀರೋ ಆವಾಗಲೇ ನೀವು ವೇಟ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಫ್ರೆಂಡ್ಸ್. ಸೆಲ್ಫ್ ಲವ್ ಯಾವಾಗ ಕಡಿಮೆ ಆಗುತ್ತೋ ಆವಾಗ ನಿಮಗೆ ಖಂಡಿತವಾಗಿಯೂ ನಿಮ್ಮ ವೇಟ್ ಲಾಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ನಾನು ನೋಡಿ ನಂದು ನೀವು ನೋಡ್ತಾ ಇರ್ಬೋದು, ನಂದು ಹಳೆ ವ್ಲಾಗ್ಸ್ನ ಬೇಕಾದ್ರೆ ಹೋಗಿ ಚೆಕ್ ಮಾಡಿ. ಅದ್ರಲ್ಲಿ ನಂದು ಸ್ಕಿನ್ ನಾನು ಹೇಳಿದ್ನಲ್ಲ ಮುಖ ಎಲ್ಲ ಎಷ್ಟು ದಪ್ಪ ಆಯಿತು ನಂದು. ಸೊ ಇವಾಗ ಎಲ್ಲ ಕಡಿಮೆ ಆಗ್ತಾ ಬರ್ತಾ ಇದೆ. ಪ್ಲಸ್ ನಂದು ಹೊಟ್ಟೆ ಹತ್ರ ತುಂಬ ಫ್ಯಾಟ್ ಇತ್ತು, ಆಯಿತಾ. ಸ್ಟಮಕ್ ಹತ್ರ ಬೆಲಿ ಫ್ಯಾಟು ತುಂಬ ಇತ್ತು. ಸೊ ನೋಡಿ ಫ್ರೆಂಡ್ಸ್, ಅಟ್ಲೀಸ್ಟು ಇವಾಗ ನೋಡಿ ಫುಲ್ಲು ಹಿಂಗೆ ಮುಟ್ಟಿದ್ರೆ ಒಂದು ಸ್ವಲ್ಪ ಫ್ಲ್ಯಾಟಾಗಿ ಕಾಣಿಸ್ತಾ ಇದೆ. ಮುಂಚೆ ಈ ಥರ ಡ್ರೆಸ್ ಹಾಕ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ಫಸ್ಟ್ ಎಲ್ಲ ಈ ಥರ ಹಾಕೋಬೇಕು ಅಂದರೆ ತುಂಬ ಇರಿಟೇಟ್ ಆಗೋದು ನನಗೆ, ಅಂದರೆ ತುಂಬ ಹೊಟ್ಟೆ ಜಾಸ್ತಿ ಬರೋಂಗೆ ಕಾಣೋದು, ಆಯಿತಾ. ಸೊ ಅದೆಲ್ಲ ನಾನು ಹೇಳ್ತೀನಿ ಹೆಂಗೆ ಸರಿ ಮಾಡ್ಬೋದು ಅಂತ ಇದೇ ವಿಡಿಯೋದಲ್ಲಿ. ಸೊ ನೋಡಿ ಇವಾಗ ಇದು ಡ್ರೆಸ್ಸು ನಾನು ಟೈಟಾಗಿರೋದು ಹಾಕ್ಕೊಂಡ್ರು ನೀಟಾಗಿ ಕಾಣಿಸುತ್ತೆ. ಸೊ ಅದನ್ನು ಹೇಳ್ತಾ ಇರೋದು. ಸೊ ಆಯಿತಾ. ಸೊ ಅದಾಗಿತ್ತು ಲಾಸ್ಟ್ನೇದು. ಸೊ ಬನ್ನಿ ಇವಾಗ ನಾನು ಹೇಳದ್ನಲ್ಲ, ಸೆಲ್ಫ್ ಲವ್ ಮಾಡೋದನ್ನ ಕಲಿಬೇಕು ನೀವು. ಸೊ ಯಾರೇ ನಿಮಗೆ ದಪ್ಪ ಆಗೋಗಿದೆಯಾ ಅಂದ್ರೂ ನೀವು ತಕ್ಷಣ ಹೇಳಿ, ನಾನು ತುಂಬ ಸಣ್ಣ ಇದ್ದೀನಿ, ನಾನೇನು ದಪ್ಪ ಆಗಿಲ್ಲ, ನಾನು ತುಂಬ ಸಣ್ಣ ಇದ್ದೀನಿ, ಐ ಆಮ್ ಸೋ ಸ್ಲಿಮ್ ಅಂತ ಆ ಥರ ಹೇಳಿ. ನಿಮ್ಮ ಇಮೇಜನ್ನ ನೀವು ಯಾವುದೇ ಕಾರಣಕ್ಕೂ ಡೌನ್ ಮಾಡ್ಕೋಬಾರ್ದು. ನಾನು ಹೇಳಿದ್ನಲ್ಲ, ಸಬ್ ಮೈಂಡ್ ಎಲ್ಲ ಕ್ಯಾಚ್ ಮಾಡ್ತಾ ಇರುತ್ತೆ. ನಾವೇನೊಂದು ಮಾತಾಡ್ತೀವೋ ಸೊ ಅದು ಆ್ಯಕ್ಷನ್ನು ರಿಯಾಕ್ಷನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆ ಥರ. ಸೊ ಇವಾಗ ಹೇಳ್ತೀನಿ ಬನ್ನಿ, ಒಂದೊಂದೇ ಹೇಳ್ಕೊಂಡು ಹೋಗ್ತೀನಿ. ಸೊ ಮೊದಲನೇ ಸ್ಟೆಪ್ಪು ನೀವೇನು ತಗೋಬೇಕು ಅಂದರೆ ಅದನ್ನು ತೋರಿಸ್ತೀನಿ ಫ್ರೆಂಡ್ಸ್, ಆಯಿತಾ. ನೀವು ಹೇಗೆ ಸಣ್ಣ ಆಗ್ಬೋದು ಅಂತ. ಸೊ ಏನೋ ಒಂದು ತಿನ್ನಬೇಕು, ಅದನ್ನು ತೋರಿಸ್ತೀನಿ ನಿಮಗೆ. ಸೊ ನೋಡಿ ಫ್ರೆಂಡ್ಸ್, ಸೊ ಇದು ಗೆಸ್ ಮಾಡಿ ಏನಿರ್ಬೋದು ಅಂತ. ಒಂದು ನಿಮಿಷ ಇರಿ. ಆ್ಯಕ್ಚುಲಿ ಇದು ಏನು ಅಂದರೆ ಲೋಟಸ್ದು ಒಂದು ಬೀಜ ಆಗಿರುತ್ತೆ, ಅಂದರೆ ಮಖಾನ ಅಂತ ಕರೀತಾರೆ, ಆಯಿತಾ. ಮಖಾನ ಅಂತಾರೆ ಇದನ್ನು. ಸೊ ಇದರಲ್ಲಿ ಏನಿರುತ್ತೆ ಅಂದರೆ ತುಂಬಾ ರಿಚ್ ಫೈಬರ್ ಇರುತ್ತೆ, ಮೆಗ್ನೀಷಿಯಮ್ ಇರುತ್ತೆ, ಮತ್ತು ಪ್ರೋಟೀನ್ಸ್ ಇರುತ್ತೆ. ನಿಮಗೆ ಬೇಕಾಗಿರುವಂತಹ ನ್ಯೂಟ್ರಿಷನ್ಸ್ ಇದರಿಂದ ಸಿಕ್ಬಿಡುತ್ತೆ. ಮತ್ತು ಕ್ಯಾಲೋರೀಸ್ ಕೂಡ ತುಂಬಾ ಕಡಿಮೆ ಇರುತ್ತೆ, ತುಂಬ ಲೋ ಕ್ಯಾಲೋರೀಸ್ ಇದರಲ್ಲಿರುತ್ತೆ. ಸೊ ಇದೆಲ್ಲ ನಿಮ್ಗೇನು ಗೊತ್ತಾ, ಆರಾಮಾಗಿ ನೀವು ಸಣ್ಣ ಆಗ್ಬೋದು. ಸೊ ನಾನು ಹೇಳೋದನ್ನು ಕೇಳಿ, ರಾತ್ರಿ ಹೊತ್ತು ಒಂದು 15 ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್, 15 ಇದೆ. ಸೊ ಇದನ್ನು ನೀವೇನು ಮಾಡಬೇಕು ಅಂದರೆ ಬೆಳಗ್ಗೆ ಮಾರ್ನಿಂಗ್ ಎದ್ದೇಳ್ತಿರಲ್ಲ, ಎಂಟಿ ಸ್ಟಮಕ್ಕಲ್ಲೇ ತಿನ್ನಬೇಕಿದು. ಅದಾದಮೇಲೆ ನಿಮ್ಮದೊಂದು ಡ್ರಿಂಕ್ ಏನಾರ ನಾನು ತೋರಿಸಿರೋದೇನಾರ ಕುಡಿತಾ ಇದ್ದರೆ ಅದನ್ನು ಕುಡೀರಿ. ಫಸ್ಟ್ ಇದನ್ನೇ ತಿನ್ನಬೇಕು ನೀವು, ಆಯಿತಾ. ಸೊ ಇದು ನೋಡಿ, ಒಂದು ಸ್ವಲ್ಪ ನೀರಲ್ಲಿ ನೆನೆಸಿದಾಗ ಡುಮ್ಗಾಗಿರುತ್ತೆ. ಸೊ ಜಸ್ಟ್ ಒಳ್ಳೆ ಪಾಪ್ಕಾರ್ನ್ ಥರ ಫೀಲ್ ಆಗ್ತೀರಾ, ಅದನ್ನು ತಿನ್ಕೊಂಡೋಗಿ. ತಿನ್ನಬೇಕಾದ್ರೂ ಏನು ಗೊತ್ತಾ, ಬಾಯಲ್ಲಿ ನಿಮ್ಮ ಒಂದು ಸಲೈವ ಜೊತೆನೇ ಮಿಕ್ಸ್ ಆಗ್ಬಿಟ್ಟು ಅದು ಹೋಗ್ಬೇಕು. ನಾನು ತೋರಿಸ್ತೀನಿ ನೋಡಿ ಹೆಂಗೆ ತಿನ್ನಬೇಕು ಅಂತ. ಬೆಳಗ್ಗೆ ಹೊತ್ತು ತಿನ್ನಬೇಕು, ರಾತ್ರಿ ನೆನೆಸ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಟ್ಬಿಡಿ, ಬೆಳಗ್ಗೆ ಹೊತ್ತೇ ನೀವು ತಿನ್ನಬೇಕಿದು. ಆವಾಗಲೇ ಅದ್ರದ್ದು ಎಫೆಕ್ಟ್ ಕೊಡೋದು, ನಿಮಗೆ ಸಣ್ಣ ಆಗಂಗೆ ಮಾಡುತ್ತೆ, ವೆಯ್ಟ್ ಲಾಸ್ ಆಗುತ್ತೆ. ನೀರೇನು ಕುಡಿಯೋಂಗಿಲ್ಲ, ಜಸ್ಟ್ ಅದು ಮಖಾನ ಮಾತ್ರ ತಗೊಳ್ಳೋದಷ್ಟೇ. ಸೊ ಏನು ಗೊತ್ತಾ, ಒಂದು ಸ್ವಲ್ಪ ನಿಮ್ಮದು ಬಾಯಲ್ಲೇ ಸ್ವ್ಯಾಲೋ ಮಾಡ್ತಾ ಇರಿ, ಅಂದರೆ ಅಗಿತಾ ಇರಿ. ಯಾಕೆಂದರೆ ಅದು ಸಲೈವ ಜೊತೆ ಮಿಕ್ಸ್ ಆಗಿ ಹೋಗ್ಬೇಕು. ಆವಾಗಲೇ ಗಟ್ ಹೆಲ್ತ್ ಹೋಗಿ ಅದು ಸಣ್ಣ ಆಗೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ನಾನು ಇದು ಹೇಳ್ತೀನಿ ಏನಾಗುತ್ತೆ ಇದನ್ನು ತಿಂದರೆ ಅಂತ. ಸೊ ಆಯಿತಾ, ಒಂದೊಂದೇ ತಿನ್ಬೇಕು ನೀವು, ಎಲ್ಲ ಗುಳುಮ್ ಅಂತ ಒಂದೇ ಸಲ ಹಾಕೊಳ್ಳೋದಲ್ಲ, ಒಂದೊಂದೇ ತಿನ್ನಬೇಕು. ಏನು ಗೊತ್ತಾ, ಇದನ್ನು ಮಾರ್ನಿಂಗ್ ತಿನ್ನೋದ್ರಿಂದ ಹೊಟ್ಟೆ ಫುಲ್ಲು ಖಾಲಿ ಇರುತ್ತೆ ಅಂದ್ಕೊಳ್ಳಿ. ಸೊ ಯಾವಾಗ ಇದನ್ನು ತಿಂತೀವೋ ಸಿಕ್ಕಾಬಟ್ಟೆ ನಮಗೆ ಎನರ್ಜಿ ಬರುತ್ತೆ ಬಾಡಿಲಿ. ಫೈಬರ್ ಕಂಟೆಂಟ್ ಇದೆ, ಮೆಗ್ನೀಷಿಯಮ್ ಇದೆ, ಮತ್ತು ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ ಇದರಿಂದ, ಮತ್ತು ಹಾರ್ಟ್ ಪ್ರಾಬ್ಲಮ್ ಇರೋದು ಸ್ಟ್ರಾಂಗ್ ಆಗುತ್ತೆ, ಅಂದರೆ ಚೆನ್ನಾಗಾಗುತ್ತೆ. ಮತ್ತು ಡಯಾಬಿಟೀಸ್ ಇರೋರು ಶುಗರ್ದು ಲೆವೆಲ್, ಗ್ಲೂಕೋಸ್ ಇರುತ್ತಲ್ಲ ಅದೆಲ್ಲ ಕಂಟ್ರೋಲಿಗೆ ಬರುತ್ತೆ, ಅಂದರೆ ಸರಿ ಮಾಡುತ್ತೆ ಅದನ್ನು. ಮತ್ತು ನಿಮ್ಮ ಒಂದು ಸ್ಕಿನ್ ಟೆಕ್ಸ್ಚರ್ ಕೂಡ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ಅಂದರೆ ಬ್ಯೂಟಿಫುಲ್ಲಾಗಿ ಕಾಣಿಸ್ತೀರಾ. ಮುಖ ತುಂಬ ಗ್ಲೋ ಆಗಿ ಬರುತ್ತೆ. ಎಲ್ಲ ಹುಡುಗಿರಿಗೂ ಇಷ್ಟ ಅಲ್ಲ, ಹುಡುಗಿರು ಎಲ್ಲರಿಗೂ ಇವಾಗ ಇಷ್ಟ ಅಲ್ಲ, ಅಂದರೆ ಮುಖ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಅಂತ. ಸೊ ಹೆಲ್ದಿ ವೇನಲ್ಲೇ ನಾನು ಹೇಳ್ಕೊಡ್ತಾ ಇರೋದು ನಿಮಗೆ. ನೀವು ಈ ಕಡೆ ಸಣ್ಣನೂ ಆಗಿರ್ತೀರಾ, ಪ್ಲಸ್ ನಿಮ್ಮದು ಕೂದಲು ಚೆನ್ನಾಗಿರುತ್ತೆ, ಪ್ಲಸ್ ನಿಮ್ಮ ಮುಖನೂ ಚೆನ್ನಾಗಿರುತ್ತೆ. ಸೊ ಈ ಥರ ಒಂದೊಂದೇ ತಿನ್ಕೊಂಬನ್ನಿ, ಆಯಿತಾ. ಸೊ ಈ ಥರ ತಿಂದಾಗ ಏನಾಗುತ್ತೆ ಅಂದರೆ ನಮ್ಮ ಒಂದು ಕ್ರೇವಿಂಗ್ಸ್ ಅಂತಾರೆ ನೋಡಿ. ಕ್ರೇವಿಂಗ್ಸ್ ಅಂದರೆ ಏನು, ಹೊಟ್ಟೆ ಹಸುವು. ಸೊ ಹೊಟ್ಟೆ ಹಸುವನ್ನ ಕಡಿಮೆ ಮಾಡುತ್ತೆ, ಯಾಕೆಂದರೆ ಇದರಲ್ಲಿ ಕಡಿಮೆ ಕ್ಯಾಲೋರೀಸ್ ಇರುತ್ತೆ, ಮತ್ತು ರಿಚ್ ಪ್ರೋಟೀನ್ಸ್ ಮತ್ತು ಫೈಬರ್ ಕಂಟೆಂಟ್ ಇರೋದ್ರಿಂದ, ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸು ಭರ್ಪೂರವಾಗಿದೆ. ಅದಕ್ಕೆ ಹೇಳಿದ್ದು ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ ಅಂತ, ಆಯಿತಾ. ಆ್ಯಂಟಿ ಆಕ್ಸಿಡೆಂಟ್ಸ್ ಇದ್ದಾಗಲೇ ನಿಮಗೆ ಫಿಟ್ನೆಸ್ ಬರೋದು, ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ,
ಮತ್ತು ಯೂರಿಕ್ ಆ್ಯಸಿಡ್ ಎಲ್ಲ ಕಡಿಮೆ ಮಾಡ್ಕೊಂಬರುತ್ತೆ. ತುಂಬ ಜನಕ್ಕೆ ಇವಾಗೆಲ್ಲ ವೆರಿಕೋಸ್ ವೇನ್ಸ್ ಅಂತ ಏನೋ ಅಂತಾರೆ ನೋಡಿ, ಕಾಲ ಹತ್ರ ಎಲ್ಲ ಬ್ಲೂ ಕಲರ್ದು ಒಂದು ನರಗಳ ಥರ ಬಂದಿರುತ್ತಲ್ಲ, ಅದಕ್ಕೆ ಇದು ಬೆಸ್ಟ್ ರೆಮಿಡಿ. ಈ ಥರದ್ದೊಂದು ತಿನ್ಕೊಂಬನ್ನಿ. ನಾನು ಹೇಳಿದ್ನಲ್ಲ ನಿಮಗೆ, ಇದು ಸೂಪರ್ ಮಾರ್ಕೆಟ್ಸಲ್ಲಿ ಎಲ್ಲ ಕಡೆ ಅವೈಲಬಲ್ ಇರುತ್ತೆ ಫ್ರೆಂಡ್ಸ್. ಬಟ್ ಏನು ಗೊತ್ತಾ, ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಬಟ್ ನೀವು ಏನಾರ ವೆಯ್ಟ್ ಲಾಸ್ ಮಾಡಬೇಕು ಅಂತ ತುಂಬ ಐಡಿಯಾ ಇದ್ದರೆ ಪ್ಲೀಸ್ ಇದಕ್ಕೆ ಹೋಗಿ, ಆಯಿತಾ? ನನ್ನ ಒಂದು ರಿಕ್ವೆಸ್ಟ್. ಯಾಕೆಂದರೆ ಇದು ತಿನ್ನೋದ್ರಿಂದ ತುಂಬ ವೆಯ್ಟ್ ಲಾಸ್ ಆಗುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಯಾಕೆಂದರೆ ನಮ್ಗೆ ಹೊಟ್ಟೆನೇ ಹಸುವಾಗಲ್ಲ. ಹೊಟ್ಟೆ ಹಸುವಾದ್ರೆ ತಾನೆ ಗಬ ಅಂತ ತಿನ್ಬಿಡೋದು. ಹೊಟ್ಟೆ ಹಸು ಕಡಿಮೆ ಇದ್ದಾಗ ನಾವು ಆದಷ್ಟು ಅವಾಯ್ಡ್ ಮಾಡ್ತೀವಿ. ಏನು ತಿನ್ನಬೇಕು, ಏನು ತಿನ್ನಬಾರ್ದು ಅನ್ನೋದು ನಮ್ಮ ಮೈಂಡ್ಗೆ ಹೋಗುತ್ತೆ ಅವಾಗ. ಸೊ ರಿಲ್ಯಾಕ್ಸ್ ಮೋಡಲ್ಲಿ ಇರ್ತೀವಿ ಅಂತ ಅರ್ಥ. ಸೊ ಅದಾದಮೇಲೆ ಬನ್ನಿ ಹೇಳ್ತೀನಿ. ಸೊ ಅದಾದಮೇಲೆ ನೀವು ಮಾರ್ನಿಂಗು ಏನು ತಿಂತೀರೋ ಅದನ್ನು ತಿನ್ನಿ. ಅದೇ ನಾನು ವಾಟರ್ದೆಲ್ಲ ತೋರಿಸಿದ್ನಲ್ಲ ವೆಯ್ಟ್ ಲಾಸ್ದು, ಅದನ್ನು ಕುಡೀರಿ. ಇದನ್ನು ಯಾವಾಗ ನೀವು ತಿಂದಿರಬೇಕು ಅಂದರೆ ತಿಂಡಿ ತಿನ್ನೋಕ್ಕೆ ಅರ್ಧ ಗಂಟೆ ಬಿಫೋರ್ ತೊಗೊಂಡಿರಬೇಕು. ಸೊ ಅದು ನಿಮ್ಮ ಇಷ್ಟ. ಅದು ಮುಂಚೆ ಫಸ್ಟ್ ವಾಟರ್ ಕುಡ್ದು ಆಮೇಲೆ ತಿಂತಿರೋ ಏನು ಪ್ರಾಬ್ಲಮ್ ಇಲ್ಲ. ಫಸ್ಟ್ ಬೇಕಾದ್ರೆ ನೀವು ಆ ಡ್ರಿಂಕನ್ನ ತೊಗೊಂಡ್ಬಿಟ್ಟು ಅದಾದಮೇಲೆ ಬೇಕಾದ್ರೆ ತಿನ್ನಿ. ಇದಾದಮೇಲೆ ಅರ್ಧ ಗಂಟೆ ಅಂತೂ ಬ್ರೇಕ್ ಇರಬೇಕು ನಿಮ್ಮ ಒಂದು ತಿಂಡಿಗೆ. ಯಾಕೆಂದರೆ ನಾನು ಹೇಳಿದ್ನಲ್ಲ, ಆ ಒಂದು ಹೊಟ್ಟೆ ಹಸುವನ್ನ ಕಡಿಮೆ ಮಾಡುತ್ತೆ ಇದು. ಸೊ ನೀವು ಎಷ್ಟು ಜಾಸ್ತಿ, ಆಮೇಲೆ ಏನು ಗೊತ್ತಾ, ನಿಮ್ಗೆ ಇದೊಂದೇ ಸಾಕು. ಇದರಲ್ಲಿ ನಿಮಗೆ ನಾನು ಹೇಳಿದ್ನಲ್ಲ, ನಿಮಗೆ ಬಾಡಿಗೆ ಏನೇನು ಬೇಕೋ, ಇವನ್ ನಿಮಗೆ ಕಾರ್ಬ್ಸೇ ಬೇಕಾಗಿಲ್ಲ, ಇದರಲ್ಲೇ ಎಲ್ಲ ಸಿಕ್ಬಿಡುತ್ತಲ್ಲ. ಫೈಬರ್ ಇದೆ, ಪ್ರೋಟೀನ್ ಸಿಗುತ್ತೆ, ಕ್ಯಾಲ್ಶಿಯಮ್ ಇದೆ, ಹಲ್ಲೆಲ್ಲ ಸ್ಟ್ರಾಂಗ್ ಆಗುತ್ತೆ, ಪ್ಲಸ್ ನಿಮ್ಮ ಬೋನ್ಸು ಸ್ಟ್ರಾಂಗ್ ಆಗುತ್ತೆ. ಇನ್ನೇನು ಬೇಕಲ್ವಾ? ಸಣ್ಣ ಆಗಬೇಕು ಅಂದರೆ ಇದೊಂದಿದ್ರೆ ಸಾಕಲ್ಲ. ಸೊ ಆ ಥರ ತಿನ್ಬಿಡಿ ಅಂತಿಲ್ಲ ನಾನು. ನೀವೇನು ಬ್ರೇಕ್ಫಾಸ್ಟ್ ತಿಂತೀರೋ ತುಂಬ ಇಷ್ಟು ತಿನ್ನೋ ಜಾಗದಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ, ಒಂದು ಬಟ್ಲಷ್ಟು ತಿನ್ನಿ. ಆ ಥರ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ. ಆಮೇಲೆ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಫ್ರೆಂಡ್ಸ್, ನೀವೇನೇ ಒಂದು ತಿನ್ಬೇಕಾದ್ರೆ ಅರ್ಧ ಗಂಟೆ ಮುಂಚೆ ನೀರು ಕುಡಿದಿರಬೇಕು, 40 ಮಿನಿಟ್ಸ್ ಆದಮೇಲೆ ನೀರು ಕುಡಿಬೇಕು. ಅದ್ರ ಮಧ್ಯೆ ನೀವು ಕುಡಿಲೇಬಾರ್ದು. ಯಾಕೆಂದರೆ ನಮ್ದು ಅಗ್ನಿ ತತ್ವದು ಅದು ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಯಾವಾಗ ಒಂದು ತಿಂತೀವೋ, ಯಾವಾಗ ಕುಡಿತೀವೋ, ತಕ್ಷಣ ಅದ್ರ ಕೆಲಸ ಅದು ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹೇಗೆ ನೀವು ಒಂದು ಟಿ ವಿದು ಸ್ವಿಚ್ ಆನ್ ಮಾಡ್ತೀರಾ, ಸ್ವಿಚ್ ಆನ್ ಆದ ತಕ್ಷಣ ಏನಾಗುತ್ತೆ, ಟಿ ವಿ ಆನ್ ಆಗುತ್ತೆ, ಟಿ ವಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಸೊ ಅದೇ ಥರ ಯಾವಾಗ ನೀವು ಊಟ ಮಾಡೋದಾಗಿರ್ಬೋದು ಮತ್ತು ಒಂದು ನೀರು ಕುಡಿಯೋದಾಗಿರ್ಬೋದು ಮಾಡಿದಾಗ ತಕ್ಷಣ ಅದ್ರ ಕೆಲಸ ಅಗ್ನಿ ತತ್ವದು ಸ್ಟಾರ್ಟ್ ಮಾಡುತ್ತೆ. ಜಠರ ಅಗ್ನಿದು ನಾನು ಹೇಳ್ತಾ ಇರೋದು. ಸೊ ಅದ್ರ ಕೆಲಸ ಅದು ಪ್ಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ರೋಲ್ ಮಾಡೋದಕ್ಕೆ, ಆಯಿತಾ? ಸೊ ಈ ಥರ ಮಾಡ್ಕೊಂಬನ್ನಿ. ಆಮೇಲೆ ಮಧ್ಯಾಹ್ನನೂ ಅಷ್ಟೇ, ನಾನು ಹೇಳಿದ್ನಲ್ಲ, ಒಂದು ಸ್ವಲ್ಪ ಊಟ ಮಾಡೋದಕ್ಕಿಂತ ಅರ್ಧ ಗಂಟೆ ಮುಂಚೆ ಸಲಾಡ್ಸ್ನ ತಿನ್ನಿ. ಸಾಲಿಡ್ ಯಾವುದು ಫ್ರೂಟ್ ಸಲಾಡಾರ ತೊಗೋಬೋದು, ಇಲ್ಲ ವೆಜಿಟೇಬಲ್ ಸಾಲಿಡಾರ ತೊಗೋಬೋದು. ಆ ಥರ ನಿಮ್ಮ ಇಷ್ಟ. ಕ್ಯೂಕ್ಯೂಂಬರ್ ಇರಲಿ ಅದರಲ್ಲಿ, ಮತ್ತು ಇದಿರಲಿ ಯಾವುದು ಹೇಳಿ, ದಪ್ಪ ಮೆಣಸಿನ್ಕಾಯಿ ಮಸ್ಟ್ ಆ್ಯಂಡ್ ಶುಡ್ ತೊಗೊಳ್ಳಿ. ಯಾಕೆಂದರೆ ಹಾರ್ಟ್ ಪ್ರಾಬ್ಲಮ್ ಬರೋಲ್ಲ ನಿಮಗೆ, ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ತುಂಬ ದಪ್ಪ ಇರೋರು ಟ್ರೈ ಮಾಡ್ತಿರ್ತೀರಲ್ಲ ತುಂಬ ಸಣ್ಣ ಆಗಬೇಕು ಅಂತ, ಕೊಲೆಸ್ಟ್ರಾಲ್ ಕಡಿಮೆ ಆದರೆ ತಾನೇ ನೀವು ಸಣ್ಣ ಆಗೋಕ್ಕಾಗೋದು. ಅದಕ್ಕೆ ದಪ್ಪ ಮೆಣಸಿನ್ಕಾಯಿ ತಿನ್ನಿ, ಅಂದರೆ ಕ್ಯಾಪ್ಸಿಕಮ್ಮು. ಅದು ತಿಂದರೆ ನಿಮ್ಮದು ವೆಯ್ಟ್ ಲಾಸು ತುಂಬ ಚೆನ್ನಾಗಾಗುತ್ತೆ. ಯಾವಾಗ ತಿನ್ನಬೇಕು ಅಂದರೆ ಊಟ ಮಾಡೋದಕ್ಕಿಂತ ಮಧ್ಯಾಹ್ನ ಮಾತ್ರ ತಿನ್ನಬೇಕಿದ್ದು. ನೀವು ಇವಾಗ ಫಾರ್ ಎಕ್ಸಾಂಪಲ್ 1:30ಗೆ ಊಟ ಮಾಡ್ತಾ ಇದ್ದೀರಾ ಅಂದರೆ 1 ಗಂಟೆಗೆ ಅದನ್ನು ತಿಂದಿರಬೇಕು. ಅರ್ಧ ಗಂಟೆ ಮುಂಚೆ ಸಾಲಿಡನ್ನು ತಿಂದಿರಬೇಕು, ಅಂದರೆ ವೆಜಿಟೇಬಲ್ಸ್ದು ನಾನು ಹೇಳೋದು, ಆಯಿತಾ? ಇದೆಲ್ಲ ನೀವು ಮಾಡಿ ಆಮೇಲೆ ಸಾಯಂಕಾಲ ನೀವು ಏನಾರು ತಿನ್ನಿ. ಬಟ್ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದರೆ, ಸಾಯಂಕಾಲ ನೀವು 6:30 ಮೇಲೆ ಏನೂ ತಿನ್ನಬಾರ್ದು. ಸೊ ನನಗೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ ಅಲ್ಲ, ಅಂದರೆ ಅಯ್ಯೋ ನಾನು 2 ತಿಂಗಳಿಂದ ನೀರ್ದೆಲ್ಲ ಕುಡಿತಾ ಇದ್ದೆ, ನಾನು ಸಣ್ಣನೇ ಆಗಿಲ್ಲ, ಹಂಗೆ ಇದ್ದೀನಿ ಅಂತ. ಯಾಕೆಂದರೆ ನಾನು 5 ಪಾಯಿಂಟ್ಸ್ ಕೊಟ್ಬಿಟ್ಟಿದ್ದೀನಿ ಆಗಲೇ. ಸೆಲ್ಫ್ ಕಾನ್ಫಿಡೆನ್ಸ್ ಲೋ ಇರುತ್ತೆ, ಸೆಲ್ಫ್ ಇಮೇಜ್ ಲೋ ಇರುತ್ತೆ, ಟ್ರಸ್ಟ್ ಇರಲ್ಲ, ಬಿಲೀವ್ ಸಿಸ್ಟಮ್ ಸರಿ ಇರಲ್ಲ, ಮತ್ತು ಸೆಲ್ಫ್ ಲವ್ ಇರೋದೇ ಇಲ್ಲ. ಸೊ ಅದರಿಂದನೇ ಫುಲ್ ಡೌನ್ ಮಾಡಿಕೊಂಡು ನೀವು ಏನೇ ತಿಂದು ಏನೇ ಇದು ಮಾಡೋರು, ಏನೇ ಡಯಟ್ ಮಾಡೋರು ನಿಮಗೆ ವರ್ಕ್ ಆಗಲ್ಲ. ಅದು ನಿಮ್ಮ ಬಾಡಿ ಸ್ಟ್ರಕ್ಚರಲ್ಲಿ ವರ್ಕೇ ಆಗಲ್ಲ. ಅದು ಯಾವಾಗ ಈ 5 ಪಾಯಿಂಟ್ಸ್ನ ನೀವು ಯೂಸ್ ಮಾಡ್ಕೊತೀರೋ, ಮಾಡಿಬಿಟ್ಟು ಯಾವಾಗ ಈ ಥರ ನಾನು ಹೇಳಿರೋ ಮೆಥಡ್ನಲ್ಲಿ ನೀವು ಮಾಡ್ಕೊಂಬರ್ತೀರಾ, 100% ನೀವು ವೆಯ್ಟ್ ಲಾಸ್ ಆಗಿರ್ತೀರ, ಆಯಿತಾ? ಸೊ ನೀವು ಏನು ಮಾಡಬೇಕು ಅಂದರೆ 6:30 ಆದಮೇಲೆ ಊಟ ಮಾಡೋಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್. 6:30 ಆದಮೇಲೆ ಮಾಡೋಕ್ಕೆ ಹೋಗ್ಬಾರ್ದು. ಯಾಕೆಂದರೆ ನಮ್ಮ ಒಂದು ಲಿವರ್ಗೆ ನಾವು ಜಾಸ್ತಿ ಕೆಲಸ ಕೊಡಲೇಬಾರ್ದು, ಆಯಿತಾ? ಅದ್ರ ಕೆಲಸ ಅದು ರಾತ್ರಿ ಹೊತ್ತೇ ಸ್ಕಿನ್ ರಿಪೇರ್ ಮಾಡೋದು, ಮತ್ತು ನಮ್ಮದು ಒಂದು ಬಾಡಿಲಿ ಸೆಲ್ಸು ಎಷ್ಟು ಚೆನ್ನಾಗಿದೆ ಇರುತ್ತೆ ಅಂದರೆ ಫ್ರೆಂಡ್ಸ್, 30 ಡೇಸ್ಗೊಂದ್ಸಲ ಅದು ರೀಪ್ಲೇಸ್ಮೆಂಟ್ ಆಗ್ತಾ ಇರುತ್ತೆ. ಏನೇ ಒಂದು ನಮ್ಮದು ಸ್ಕಿನ್ ಟಿಶ್ಯೂಸ್ ಇರುತ್ತಲ್ಲ, ಸೊ ಅದೆಲ್ಲ ಸ್ಕಿನ್ದು ಸೆಲ್ಸು 30 ದಿನಕ್ಕೊಂದ್ಸಲ ರಿಪ್ಲೇಸ್ಮೆಂಟ್ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಅದೇ ಥರ 90 ಡೇಸ್ಗೊಂದ್ಸಲ ಬಾಡಿಲಿರೋ ಸೆಲ್ಸ್ ಎಲ್ಲ ರೀಪ್ಲೇಸ್ಮೆಂಟ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಾವು ಜಾಸ್ತಿ ಕೆಲಸ ಕೊಡಬಾರ್ದು, ಟೈಮ್ ಕೊಟ್ಬಿಡ್ಬೇಕು. ಅದಕ್ಕೆ ನೋಡಿ ಹಿಂದಿನ ಕಾಲದಲ್ಲೆಲ್ಲ ಉಪವಾಸ ಮಾಡೋರು ಗೊತ್ತಾ, 1 ಡೇ ಉಪವಾಸ ಮಾಡೋರು ನೋಡಿ, ಅವರೆಲ್ಲ ಎಷ್ಟು ಚೆನ್ನಾಗಿ ಫಿಟ್ಟಾಗಿರೋರು, ಆ ಸ್ಕಿನ್ನು ತುಂಬ ಚೆನ್ನಾಗಿರೋದು, ಕೂದಲೆಲ್ಲ ನೋಡಿ ಬೇಗ ಅವ್ರಿಗೆ ಬಿಳಿ ಕೂದಲು ಕೂಡ ಆಗ್ತಾ ಇರಲಿಲ್ಲ ಅಲ್ವಾ? ಸೊ ಅದನ್ನೆಲ್ಲ ಫಾಲೋ ಮಾಡ್ಕೊಂಬರ್ಬೇಕು. ನಾನು ಯಾವಾಗಲೂ ಅಷ್ಟೇ ಫ್ರೆಂಡ್ಸ್, 6:30 ಮೇಲೆ ಏನೂ ತಿನ್ನಲ್ಲ ನಾನು, ಆಯಿತಾ? ಅದ್ರೊಳಗಡೆನೆ ಒಂದು ಯಾವ್ದಾರ ಒಂದು ಫ್ರೂಟು, ಡ್ರೈ ಫ್ರೂಟ್ಸ್ ತೊಗೊಂಡಿರ್ತೀನಿ. ಅದಾದಮೇಲೆ ನಾನು ಹೇಳಿದ್ನಲ್ಲ, 1 ಚಪಾತಿ ಇಲ್ಲ ಅರ್ಧ ಚಪಾತಿ 1 ಬೌಲಲ್ಲಿ, ಫಾರ್ ಎಕ್ಸಾಂಪಲ್ ಇಷ್ಟು ಬೌಲ್ ಅಂದ್ಕೊಳ್ಳಿ,
ಇಷ್ಟು ಒಂದು ತೊಗೊಂಡಿರಲ್ಲ, ಒಂದು ಮುಕ್ಕಾಲಷ್ಟು ಪಲ್ಯ ಅಂದರೆ ಎಲ್ಲ ಥರ ವೆಜಿಟೇಬಲ್ಸ್ ಹಾಕೊಂಡು ತಿಂದಿರ್ತೀನಿ. ಒಂದಿನ ವೆಜಿಟೇಬಲ್ಸು, ಒಂದಿನ ದಾಲು, ಒಂದಿನ ಕಾಳು, ಆ ಥರ. ಅದು ನಿಮ್ಮ ಚಾಯ್ಸು. ಸೊ ಆ ಥರ ಮಾಡಿ ಅದಾದಮೇಲೆ ನಾನು ಏನು ತಿನ್ನೋಕೆ ಹೋಗಲ್ಲ. ನಾನು ಮಲಗುವಾಗ ಒಂದು ಡ್ರಿಂಕ್ ಕುಡಿತೀನಿ ಅನ್ನಲ್ಲ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೋಸ್ಕರ. ಸೊ ನಾನೀಗ ಬಿಸಿ ನೀರು ತೊಗೊಂಬಂದಿದ್ದೀನಿ. ಸೊ ಈ ಬಿಸಿ ನೀರಿಗೆ ನಾನು ಎಷ್ಟು ಹಾಕೋಬೇಕು ಅನ್ನೋ ತೋರಿಸಿರ್ಲಿಲ್ಲ, ಅವತ್ತು ತೋರಿಸ್ತಿದ್ದೀನಿ. ಸೊ ಬಿಸಿನೀರಿಗೆ ಟರ್ಮರಿಕ್ ಹಾಕೋಬೇಕು ಫ್ರೆಂಡ್ಸ್, ಆಯಿತಾ? ಟರ್ಮರಿಕ್ ಹಾಕೋಬೇಕು. ಆ್ಯಕ್ಚುಲಿ ಇದಕ್ಕೆ ಒಂದು ಸ್ವಲ್ಪ ಇದು ಹಾಕೋಬೇಕು, ಮೆಣಸು ಪುಡಿ ಹಾಕೋಬೇಕು, ನಾನು ಮರ್ತೋದೆ ಥರದ್ದು. ಸೊ ನೋಡಿ, ಇಷ್ಟು ಕಾಣಿಸ್ತಾ ಇದೆಯಲ್ಲ, ಒಂದು 1/4 ಚಮಚದಷ್ಟು ಅರಶಿನ ಹಾಕೋಬೇಕು ಫ್ರೆಂಡ್ಸ್. 1/4 ಚಮಚದಷ್ಟು ಅರಶಿನ ಹಾಕ್ಬಿಟ್ಟು ಒಂದು ಸ್ವಲ್ಪ ಪೆಪ್ಪರ್ ಪುಡಿ ಹಾಕಬೇಕು. ಒಂದು ಪಿಂಚು, ಒಂದು ಚಿಟಿಕೆಷ್ಟು ಹಾಕ್ಕೊಳ್ಳಿ ಪೆಪ್ಪರ್ ಪುಡಿ. ಯಾವಾಗ ಅಂದರೆ ನಾನು ಹೇಳ್ತಿರೋದು ಮಲ್ಗೋ ಟೈಮಲ್ಲಿ 9:30 10 ಗಂಟೆಗೆ ಇದು ಕುಡಿದು ಬಿಡಬೇಕು. ಒಂದು ಸ್ವಲ್ಪ ಬಿಸಿ ಇರಬೇಕು ಈ ನೀರು, ಆಯಿತಾ? ಬಿಸಿ ನೀರಲ್ಲೇ ಕುಡೀರಿ. ಬಿಸಿ ಅಂದರೆ ತುಂಬ ಸುಡಂಗಲ್ಲ, ಬೆಚ್ಚಗಿರೋಕ್ಕಿಂತ ಒಂದು ಚೂರು ಜಾಸ್ತಿ ಬಿಸಿ ಅಂತ. ಸೊ ಇದು ಹೆಂಗೆ ಇದೂ ಅಷ್ಟೇ, ನೀವು ಹೆಂಗೆಂಗೋ ಫಾಸ್ಟಾಗಿ ಕುಡಿಬಾರ್ದು, ಆಮೇಲೆ ಎತ್ಕೊಂಡು ಕುಡಿಲೇಬಾರ್ದು. ಫಸ್ಟ್ ಆಫ್ ಆಲು ಹೆಂಗೆ ಕುಡಿಬೇಕು ಅಂದರೆ ಕಚ್ಕೊಂಡೇ ಕುಡಿಬೇಕು ಯಾವಾಗ್ಲೂ, ಆವಾಗಲೇ ವೆಯ್ಟ್ ಲಾಸ್ ಆಗೋದು ನೀವು. ಅವಾಗ ಏನಾಗುತ್ತೆ ಗೊತ್ತಾ, ಗ್ಯಾಸ್ ಫಾರ್ಮ್ ಆಗಲ್ಲ ನಿಮ್ಮ ಹೊಟ್ಟೆಲಿ. ನೀವೇನು ಮಾಡ್ತೀರಾ ಗೊತ್ತಾ, ಮೇಲಿಂದ ಬಾಟಲ್ಸಲ್ಲಿ, ಈಗ ಜಿಮ್ಗೆ ಹೋದಾಗೂ ಮೇಲಿಂದ ಬಾಟಲಲ್ಲಿ ನೀರು ಕುಡಿದಾಗ ನೀವು ಏರ್ನ ತಗೋತೀರಾ, ಅಂದರೆ ಗಾಳಿನ ತಗೋತೀರಾ ಒಳಗೆ, ಆಯಿತಾ? ಏರ್ನ. ಸೊ ಗಾಳಿ ತೊಗೊಂಡಾಗ ಏನಾಗುತ್ತೆ ಅಂದರೆ ಹೊಟ್ಟೆಲೆಲ್ಲ ಬ್ಲೋಟಿಂಗ್ ಥರ ಆಗುತ್ತೆ, ಮತ್ತು ಡೈಜೆಷನ್ ಸರಿಯಾಗಿ ಆಗಲ್ಲ. ಆವಾಗಲೇ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಆಗೋದು, ಮತ್ತು ಹೊಟ್ಟೆ ಊದ್ಕೊಂಡಂಗೆ ಪಫಿನೆಸ್ ಬರೋದು, ಅದೆಲ್ಲ ಆಗೋದು ಅದರಿಂದನೇ. ಸೊ ಅದಕ್ಕೆ ನೀವು ಈ ಥರ ಯಾವಾಗ ಇದು ಕುಡ್ಕೊಂಬರ್ತೀರಾ, ಸೊ ಇದನ್ನು ನೋಡಿ ಸಲೈವಾ ಜೊತೆನೇ ನಾವು ತೊಗೋಬೇಕಾಗುತ್ತೆ, ಆಯಿತಾ? ನಿಧಾನಕ್ಕೆ ಸ್ವ್ಯಾಲೋ ಮಾಡೇ ನಾವು ನುಂಗಬೇಕಾಗತ್ತೆ, ಅಂದರೆ ತೊಗೋಬೇಕು ಅದನ್ನು. ಸೊ ಅವಾಗ ಏನು ಅಂದರೆ ನೀಟಾಗಿ ಅದು ನಮ್ಮ ಒಂದು ಸ್ಟಮಕ್ಗೆ ಹೋಗಿ ಅದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನಾವೇನು ತಿಂದು ಇರಲ್ಲ ಅಲ್ವಾ, 6:30 ಆದಮೇಲೆ ಏನೂ ತಿಂದಿರಲ್ಲ. ಸೊ ಅದಕ್ಕೆ ಎಷ್ಟು ಖುಷಿಯಾಗಿ ಹೋಗುತ್ತೆ ಅಂದರೆ, ಏನೂ ಇಲ್ಲ, ಕೆಲಸನೇ ಕಮ್ಮಿ ಅಂದ್ಬಿಟ್ಟು ನಮ್ಮದು ಒಂದು ಗಟ್ ಹೆಲ್ತ್ ನೀಟಾಗಿ ಇಡೋಕ್ಕೆ ಟ್ರೈ ಮಾಡುತ್ತೆ. ಅಂದರೆ ಏನೇ ಒಂದು ಟಾಕ್ಸಿನ್ ಲಿವರಲ್ಲಿ ಸೇರ್ಕೊಂಡಿರ್ಬೋದು, ಮತ್ತು ಕಿಡ್ನಿ ಮತ್ತು ಲಿವರ್ದು ಫಂಕ್ಷನ್ ಚೆನ್ನಾಗಾಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದರಿಂದ ನೀವು ವೆಯ್ಟ್ ಲಾಸ್ ಆಗ್ತೀರಾ. ಸೊ ಈ ಟ್ರಿಕ್ಕು ನೀವು ಯೂಸ್ ಮಾಡಲೇಬೇಕು, ಆಯಿತಾ? ಸೊ ಈ ಥರ ಫಾಲೋ ಮಾಡ್ಕೊಂಬನ್ನಿ. ನೀವು ಊಟ ಸ್ಕಿಪ್ ಮಾಡೋದಾಗಿರ್ಬೋದು, ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ನಿಮ್ಮ ಒಂದು ಆಸೆ ಕನಸುನ ಅದನ್ನು ನೀವು ತ್ಯಾಗ ಮಾಡಲೇಬೇಡಿ, ನಾನೇ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನಾನು ಫೂಡಿ, ಆಯಿತಾ? ನಾನು ಹೆಂಗೆ ತಿನ್ನೋದನ್ನೇ, ಈಗ ನೋಡಿ ಇಷ್ಟು ತಿನ್ನೋ ಜಾಗದಲ್ಲಿ ಸ್ವಲ್ಪ ತಿನ್ನಿ, ಸ್ಯಾಟಿಸ್ಫ್ಯಾಕ್ಷನು ಆದಂಗಿರುತ್ತೆ, ಆ ಥರ, ಆಯಿತಾ ಫ್ರೆಂಡ್ಸ್? ಸೊ ನೀರು ಕುಡಿಯೋದು ತುಂಬಾ ಪ್ಲೇ ಮಾಡುತ್ತೆ ನೀವು ವೆಯ್ಟ್ ಲಾಸ್ ಆಗೋದಕ್ಕೆ. ನಾನು ಹೇಳಿದ್ನಲ್ಲ, ಅರ್ಧ ಗಂಟೆ ಮುಂಚೆ ಕುಡಿದಿರಬೇಕು, 40 ಮಿನಿಟ್ಸ್ ಆದಮೇಲೆ ಕುಡಿದಿರಬೇಕು. ಊಟ ಮಾಡುವಾಗ ಮಧ್ಯ ತಗೊಳ್ಳೇಬಾರ್ದು. ಅವಾಗ ಏನಾಗುತ್ತೆ ಅಂದರೆ ನಿಮ್ಮದು ಡೈಜೆಷನ್ ಸರಿಯಾಗಿ ಆಗಲ್ಲ. ಈಗ ಒಂದು ಅಗ್ನಿ ತತ್ವ, ಫೈರ್ ಎಲಿಮೆಂಟ್ ಅಂತಾರೆ ನೋಡಿ, ಫೈರ್ ಜಠರಾಗ್ನಿದು ಏನು ಅಗ್ನಿ ಇದು ಆನ್ ಆಗಿರುತ್ತೋ, ನೀವು ಯಾವಾಗ ಅದಕ್ಕೆ ನೀರು ಹಾಕ್ತಿರೋ ಅದು ಆಫ್ ಮಾಡಿಬಿಡುತ್ತೆ, ಅದ್ರ ಕೆಲಸ ಮಾಡೋಕ್ಕೆ ಆಗಲ್ಲ. ಅವಾಗ ಹೆಂಗೆ ಮುಂದೆ ಕಳಿಸುತ್ತಲ್ವ ಹೊಟ್ಟೆಯಲ್ಲಿ. ಸೊ ನನಗೆ ಸಿಂಪಲ್ ಭಾಷೆಯಲ್ಲಿ ಹೇಳ್ತಾ ಇರೋದು. ಸೊ ಅದರಿಂದ ಇದೆಲ್ಲ ಫಾಲೋ ಮಾಡಿ ಫ್ರೆಂಡ್ಸ್. ನೀರು ಕುಡಿಬೇಕಾದ್ರೂ ಒಂದು 20 ಮಿನಿಟ್ಸೇ ತೊಗೊಳ್ಳಿ, ತುಂಬ ಚೆನ್ನಾಗಿ ನಿಮಗೆ ರಿಸಲ್ಟ್ ಕೊಡುತ್ತೆ. ಈವನ್ ಏನು ಗೊತ್ತಾ, ನೀವು ಟರ್ಮರಿಕ್ ವಾಟರು ಕುಡಿದಾಗ ಸೆಲೆಬ್ರಿಟೀಸ್ ಎಲ್ಲ ಹಿಂಗೆ ಮಾಡೋದು ಗೊತ್ತಾ ನಿಮಗೆ? ಸೆಲೆಬ್ರಿಟೀಸ್ ಎಲ್ಲ ಇದೇ ಥರ ಫಾಲೋ ಮಾಡ್ತಾ ಇರೋದು ಇವಾಗ ನೀವು ನೋಡಿಬೇಕಾರೆ. ಅವರು ಈವನ್ ಒಂದು ಶುಂಠಿ ರಸನ ಹಾಕೊಂಡಿರ್ತಾರೆ. ನಾನು ಶುಂಠಿ ರಸ ಸೇರಿಸ್ತಾ ಇಲ್ಲ, ಯಾಕೆಂದ್ರೆ ಇದೇ ಸಾಕು. ಟರ್ಮರಿಕ್ ಮತ್ತು ಇದರಲ್ಲಿ ನಮಗೆ ಚೆನ್ನಾಗಿ ಸ್ಕಿನ್ ಚೆನ್ನಾಗಾಗುತ್ತೆ, ಪ್ಲಸ್ ವೆಯ್ಟ್ ಲಾಸ್ ಆಗೋಗುತ್ತೆ ನಮಗೆ. ಸೊ ಆಯಿತಾ ಫ್ರೆಂಡ್ಸ್? ಸೊ ಇವತ್ತಿನ ವೀಡಿಯೋ ಅಕಸ್ಮಾತ್ ಲೆಂತಿ ಆಗಿದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕೆಂದರೆ ಇದು ಫುಲ್ಲು ಡೀಟೇಲಾಗಿ ಹೇಳಬೇಕಿತ್ತು ನಾನು ವೀಡಿಯೋದಲ್ಲಿ. ಸೊ ಅದಕ್ಕೋಸ್ಕರ ಹೇಳಿದ್ದು. ಸೊ ನೋಡಿ, ಎಕ್ಸೆಲ್ ಸೈಜಿಂದ ಎಮ್ ಸೈಜ್ವರೆಗೂ ಬಂದಿದೆ ಫ್ರೆಂಡ್ಸ್, ಆಯಿತಾ? ಎಕ್ಸೆಲಿಂದ ಎಮ್ ಸೈಜ್ವರೆಗೂ ಬಂದಿದ್ದೀನಿ. ಸೊ ಅದನ್ನೇ ಹೇಳಿದ್ದು, ನಿಮಗೆಲ್ಲ ಮೋಟಿವೇಟ್ ಮಾಡ್ತಾ ಇದ್ದೀನಿ. ಸೊ ಯಾಕೆಂದರೆ ನಿಮಗೂ ವೆಯ್ಟ್ ಲಾಸ್ ಮಾಡೋದು ಇಷ್ಟ ಇರುತ್ತೆ ಅಲ್ವಾ? ಸೊ ತುಂಬ ಜನ ನಂಗೆ ಕೇಳ್ತಾ ಇದ್ರಿ, ಮಗುಗೆ ಫೀಡ್ ಮಾಡ್ತಾ ಇದ್ದೀವಿ, ಈ ಟೈಮಲ್ಲಿ ಕಾಫಿದು ತೊಗೋಬೋದಾ ಅಂತ. ಸೊ ಕಾಫಿ ಡಿಕಾಕ್ಷನ್ ತೊಗೋಬೋದು, 1 ಟೈಮ್ ತೊಗೋಬೋದು. ಅದರಿಂದ ಏನು ಗೊತ್ತಾ, ನಿಮ್ಮದು ಫ್ಯಾಟಿ ಲಿವರ್ ಕೂಡ ಕಡಿಮೆ ಆಗುತ್ತೆ, ಪ್ಲಸ್ ನಿಮ್ಮದು ಸ್ಕಿನ್ನು ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ, ಮತ್ತು ನೀವು ಸಣ್ಣ ಕೂಡ ಆಗ್ತೀರಾ, ಆಯಿತಾ? ಅದೇನು ಬೇಬಿಗೇನು ಹಾರ್ಮ್ ಮಾಡಲ್ಲ ಅದು, ಅಂದರೆ ಫೀಡ್ ಮಾಡುವಾಗ ಏನು ಹಾರ್ಮ್ ಮಾಡಲ್ಲ. ಸೊ ನೀವೇನು ಅನ್ಕೋಬೇಕು ಅಂದರೆ 1 ಟೈಮ್ ತೊಗೋಬೇಕಷ್ಟೇ ಫ್ರೆಂಡ್ಸ್, ಒಂದೇ ಟೈಮು. ಅದು ಮಿಲ್ಕೆಲ್ಲ ಆ್ಯಡ್ ಮಾಡಲೇಬಾರ್ದು ನೀವು. ಜಸ್ಟ್ ಒಂದು ಕಾಫಿ ಡಿಕಾಕ್ಷನ್ಗೆ ಒಂದು ಸ್ವಲ್ಪ ಗೀ ಹಾಕ್ಕೊಂಡು ಬಿಸಿನೀರು ಹಾಕ್ಕೊಂಡು ಕುಡಿಯೋದು ಕಲೀರಿ. ನಂದು ವ್ಲಾಗ್ಸಲ್ಲಿ ಮಾಡಿದ್ದೀನಿ, ಚೆಕ್ ಮಾಡಿಬೇಕಾರೆ. ಸೊ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗ್ಬಿಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.